ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಒಂದು 2 ರೆಂಬೆ ಕರಿಬೇವಿನ ಸೊಪ್ಪಿದ್ರೆ ಸಾಕು, ಮನೆಯಲ್ಲೇ ಹೇರ್ ಡೈನ ಈಸಿಯಾಗಿ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಖಂಡಿತ ತಮ್ಮೆಲ್ಲರಿಗೂ ಯೂಸ್ ಆಗುತ್ತೆ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಪ್ರಿಪೇರ್ ಮಾಡಬೇಕು ನೋಡೋಣ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಕರಿಬೇವಿನ ಸೊಪ್ಪನ್ನು ಹುರ್ಕೋಬೇಕಾಗುತ್ತೆ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಒಂದು 2 ರೆಂಬೆಯಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಕರಿಬೇವಿನ ಸೊಪ್ಪು ಈ ರೀತಿ ಸಂಪೂರ್ಣವಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಕರಿಬೇವಿನ ಸೊಪ್ಪನ್ನು ನಾವು ಪ್ರೆಸ್ ಮಾಡಿ ನೋಡಿದಾಗ ಈ ರೀತಿ ಪುಡಿ ಪುಡಿ ಆಗಬೇಕು. ಈಗ ಈ ಕರಿಬೇವಿನ ಸೊಪ್ಪಿಗೆ ಸ್ವಲ್ಪ ನಾವು ಅಲೋವೆರಾ ಜೆಲ್ಲನ್ನು ಸೇರಿಸಬೇಕಾಗುತ್ತೆ. ಮನೆಯಲ್ಲೇ ಅಲೋವೆರಾ ಗಿಡ ಇದ್ದರೆ ಫ್ರೆಶ್ ಅಲೋವೆರಾ ಜೆಲ್ಲನ್ನು ಸೇರಿಸ್ಕೊಳ್ಳಿ. ಇಲ್ಲ ಅಂಗಡಿಯಿಂದ ತಂದಿರುವಂತಹ ಅಲೋವೆರಾ ಜೆಲ್ ಬೇಕಾದರೂ ಸೇರಿಸ್ಕೋಬೋದು. ಈ ರೀತಿ ಒಂದು ಚಿಕ್ಕ ಪೀಸನ್ನು ತಗೊಂಡು ನೀಟಾಗಿ ಕಟ್ ಮಾಡಿಬಿಟ್ಟು ಜೆಲ್ ಮಾತ್ರ ತಗೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಹುರ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಈ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳಿ. ನಂತರ ನಾವು ಕಟ್ ಮಾಡ್ಕೊಂಡಿರುವಂತಹ ಅಲೋವೆರಾ ಜೆಲ್ಲನ್ನು ಈ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳಿ. ಈಗ ನಾನು ಇಲ್ಲಿ ಹೇರ್ ಡೈ ಚೆನ್ನಾಗಿ ಕಲರ್ ಬರಲು ಸೌದೆ ಇದ್ದಲನ್ನು ಒಂದು 2-3 ಇಂಚಷ್ಟು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಮನೆಯಲ್ಲೇ ಮಾಡಿರುವಂತಹ ಇದ್ದಲು ಇಲ್ಲ ಅಂದರೆ ಇದ್ದಲು ಪೌಡರ್ ಬರುತ್ತೆ ಫ್ರೆಂಡ್ಸ್, ಆಚೆ ಕಡೆ ಅಂಗಡಿಯಲ್ಲಿ ತಗೊಂಬಂದಬೇಕಾದರೂ ಸೇರಿಸ್ಕೋಬೋದು. ನಿಮಗೆ ಇದ್ದಲು ಅಥವಾ ಇದ್ದಲು ಪೌಡರ್ ಅವೈಲಬಲ್ ಇಲ್ಲ ಅಂದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನೀಟಾಗಿ ಗ್ರೈಂಡ್ ಮಾಡ್ಕೊಂಡ ನಂತರ ನಮಗೆ ಹೆಲ್ದಿ ಆದಂತಹ ಹೇರ್ ಡೈ ಮನೆಯಲ್ಲೇ ಪ್ರಿಪೇರ್ ಆಗೋಯಿತು. ಈ ಹೇರ್ ಡೈಯಲ್ಲಿ ನಾವು ಎಲ್ಲ ನೈಸರ್ಗಿಕ ವಸ್ತುಗಳನ್ನೇ ಉಪಯೋಗಿಸಿರೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅಂದರೆ ನಾವು ಅಂಗಡಿಯಲ್ಲಿ ತರುವಂತಹ ಇನ್ಸ್ಟಂಟ್ ಹೇರ್ ಡೈಗಳನ್ನು ಉಪಯೋಗಿಸೋದ್ರಿಂದ ತಲೆನೋವು ಬರುತ್ತೆ, ನಮ್ಮ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ. ಹೇರ್ ಡೈ ಏನಾದರೂ ಐಬ್ರೋಸ್ ಇಲ್ಲ ಐಲ್ಯಾಶಸ್ಗೆ ಅಂಟ್ಕೊಂಡ್ರೆ ನಮಗೆ ಚಿಕ್ಕ ವಯಸ್ಸಿನಲ್ಲೇ ಐಬ್ರೋಸ್ ಮತ್ತು ಐಲ್ಯಾಶಸ್ ಸಹ ಬೆಳ್ಳಗಾಗೋಗುತ್ತೆ. ಈ ನಮ್ಮ ಮನೆಯಲ್ಲೇ ಮಾಡಿರುವಂತಹ ನ್ಯಾಚುರಲ್ ಹೇರ್ ಡೈ ಬಂದುಬಿಟ್ಟು ಈ ಎಲ್ಲ ತರಹದ ಸೈಡ್ ಎಫೆಕ್ಟ್ಸಿಂದ ಮುಕ್ತವಾಗಿದೆ. ಇಷ್ಟೇ ಫ್ರೆಂಡ್ಸ್, ಈ ಹೇರ್ ಡೈನ ನಾವು ಈಗ ಹೇರ್ ಮೇಲೆ ಅಪ್ಲೈ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನನಗೆ ಇಷ್ಟೊಂದು ಗ್ರೇ ಹೇರ್ ಬಂದಿದೆ. ನಾನು ಯಾವುದೇ ಫಂಕ್ಷನ್ಗೆ ಅಟೆಂಡ್ ಮಾಡಬೇಕಾದ್ರೂ ಇಲ್ಲ ಮನೆಯಲ್ಲಿ ಫ್ರೀ ಇದ್ದಾಗ ಸಹ ನಾನು ಆಚೆಯಿಂದ ತಂದಂತಹ ಯಾವುದೇ ಇನ್ಸ್ಟಂಟ್ ಹೇರ್ ಡೈಗಳನ್ನು ಉಪಯೋಗಿಸೋದಿಲ್ಲ. ತಿಂಗಳಲ್ಲಿ 2-3 ಬಾರಿ ಈ ರೀತಿ ಮನೆಯಲ್ಲೇ ಹೇರ್ ಡೈನ ಪ್ರಿಪೇರ್ ಮಾಡಿಬಿಟ್ಟು ಹಚ್ತೀನಿ. ನನಗೆ ಪರ್ಫೆಕ್ಟ್ ರಿಸಲ್ಟ್ ಸಿಗುತ್ತೆ. ಈ ಹೇರ್ ಡೈನ ಹಚ್ಚಲು ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಇನ್ನೂ ಬಿಳಿ ಕೂದಲು ಕಡಿಮೆ ಆಗಿದೆ. ಈ ರೀತಿ ನಾವು ಟೈಮ್ ಸಿಕ್ಕಾಗೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಹಚ್ಚೋದ್ರಿಂದ ಬರುವಂತಹ ಬಿಳಿ ಕೂದಲು ಸಹ ಕಡಿಮೆ ಆಗುತ್ತೆ. ಆಲ್ರೆಡಿ ಬಂದಿರುವಂತಹ ಬಿಳಿ ಕೂದಲು ಸಹ ಕಪ್ಪಗಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ಸಾಧ್ಯ ಆದರೆ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದಲ್ಲಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇಂತಹ ಮತ್ತಷ್ಟು ಈಸಿ ಆ್ಯಂಡ್ ಹೆಲ್ದಿ ಹೋಮ್ ರೆಮಿಡೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.